ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಹೌ ಲೋ ಹೆಚ್ ಪಿ ಕಾಸಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ. ಅಂದರೆ ಹೆಚ್ ಪಿ ಕಮ್ಮಿ ಇತ್ತು ಅಂತಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಹೇಗಾಗುತ್ತೆ ಅನ್ನೋದಾಗಿರಬಹುದು, ಅಥವಾ ಹೆಚ್ ಪಿ ಕಮ್ಮಿ ಇತ್ತು ಅಂತಂತಂದರೆ ಇನ್ಫರ್ಟಿಲಿಟಿಗೆ ಹೇಗೆ ಕಾರಣ ಆಗುತ್ತೆ ಅನ್ನೋದಾಗಿರಬಹುದು, ಅಥವಾ ಲೋ ಹೆಚ್ ಬಿ ಇತ್ತು ಅಂತಂತಂದರೆ ಪ್ರೆಗ್ನೆನ್ಸಿ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದಾಗಿರಬಹುದು. ಪ್ರೆಗ್ನೆಂಟ್ ಇದ್ದು ಲೋ ಹೆಚ್ ಬಿ ಇತ್ತು ಅಂತಂತಂದರೆ ಮಗು ಮೇಲೆ ತಾಯಿ ಮೇಲೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಅವರಿಬ್ಬರಿಗೂ ಯಾವ ರೀತಿಯಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾಗಿರ್ಬೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ಕಾರಣಗಳು ಏನೇನು, ಲೋ ಹೆಚ್ ಬಿ ಆಗೋದಕ್ಕೆ ಏನೆಲ್ಲ ಕಾರಣಗಳು, ಆ್ಯಂಡ್ ಹೆಚ್ ಬಿನ ಇಂಪ್ರೂವ್ ಮಾಡೋದಕ್ಕೆ ನಾವೇನೆಲ್ಲ ಮಾಡಬಹುದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟು ಹೌ ಲೋ ಹೆಚ್ ಬಿ ಕಾಸಸ್ ಇನ್ಫರ್ಟಿಲಿಟಿ ಇನ್ ವುಮನ್ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇನ್ಫರ್ಟಿಲಿಟಿ ಅಂದರೆ ಏನು, ಇನ್ಎಬಿಲಿಟಿ ಟು ಕನ್ಸೀವ್ ಅಂತ, ಆಯಿತಾ. ಸೊ ಏನು ನೀವು ಏನೇ ಪ್ರಯತ್ನ ಪಟ್ಟರೂ ಕನ್ಸೀವ್ ಆಗೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಅಂತಹ ಒಂದು ಸಿಚುವೇಶನ್. ಈ ಸಿಚುವೇಶನ್ ಬರೋದಕ್ಕೆ ಕಮ್ಮಿ ಹೆಚ್ ಬಿ ಇರೋದು, ಲೋ ಹೆಚ್ ಬಿ ಇರೋದು ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ, ಆಯಿತಾ. ಸೊ ಫಸ್ಟ್ ಥಿಂಗ್ ಏನು ಅಂತಂತಂದರೆ ಲೋ ಹೆಚ್ ಬಿ ಅಂತಂತಂದರೆ ಲೋ ಆರ್ ಬಿ ಸಿ. ಲೋ ಆರ್ ಬಿ ಸಿ ಅಂತಂತಂದರೆ ರೆಡ್ ಬ್ಲಡ್ ಸೆಲ್ಸ್ ಅಂಶ ಕಮ್ಮಿ ಇದೆ ಅಂತ. ಸೊ ಯಾವಾಗ ಅದಕ್ಕಿಂತ ಮುಂಚೆ ರೆಡ್ ಬ್ಲಡ್ ಸೆಲ್ಸ್ದು ಕೆಲಸ ಏನು ಹೇಳಿ, ನಮ್ಮ ದೇಹಕ್ಕೆ ಫುಲ್ ಆಕ್ಸಿಜನ್ ಸಪ್ಲೈ ಸರ್ಕ್ಯುಲೇಟ್ ಮಾಡೋದು, ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು ಆಕ್ಸಿಜನ್ ಬೇಕು. ಯಾಕೆ ಆಕ್ಸಿಜನ್ ಬೇಕು, ಆಕ್ಸಿಜನ್ ಅಂತಂತಂದರೆ ಶಕ್ತಿ, ಆಯಿತಾ, ಎನರ್ಜಿ. ಆಕ್ಸಿಜನ್ನಿಂದನೇ ನಮ್ಮ ದೇಹದ ಪ್ರತಿಯೊಂದು ಸೆಲ್ಲಿಗೂ ಪ್ರತಿಯೊಂದು ಜೀವಕೋಶಕ್ಕೂ ಶಕ್ತಿ ಸಿಗೋದು. ಸೊ ಈ ಆಕ್ಸಿಜನ್ ಸಿಗೋದಕ್ಕೆ ಯಾರು ಕಾರಣ, ಆರ್ ಬಿ ಸಿ ಕಾರಣ. ಸೊ ಬೇಸಿಕಲಿ ಹೆಚ್ ಬಿ ಕಮ್ಮಿ ಇದೆ ಅಂತಂತಂದರೆ ಆರ್ ಬಿ ಸಿ ಕಮ್ಮಿ ಇರುತ್ತೆ. ಸೊ ಆರ್ ಬಿ ಸಿ ಕಮ್ಮಿ ಇದೆ ಅಂತಂತಂದರೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗಿದೆ ಅಂತ ಅರ್ಥ. ಅದರಲ್ಲೂ ಏನು ಗೊತ್ತಾ, ಈ ಆರ್ ಬಿ ಸಿ ಅಥವಾ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಏನು ಮಾಡುತ್ತೆ, ನಮ್ಮ ಬ್ರೈನ್ಗೆ, ನಮ್ಮ ಹಾರ್ಟ್ಗೆ ವೈಟಲ್ ಆರ್ಗನ್ಸ್ ಅಂತಂದರೆ ಇಂಪಾರ್ಟೆಂಟ್ ಆರ್ಗನ್ಸ್ ಏನೆಲ್ಲ ಇದೆ ಆ ಆರ್ಗನ್ಸ್ನ ಪ್ರಯಾರಿಟೈಸ್ ಅಂತಂದರೆ ಅವು ಮುಖ್ಯವಾದಂತಹ ಭಾಗಗಳಾಗಿರೋದ್ರಿಂದ ಅವಕ್ಕೆ ಫಸ್ಟು ಜಾಸ್ತಿ ಆಕ್ಸಿಜನ್ನ ಸಪ್ಲೈ ಮಾಡೋದಾಗಿರ್ಬಹುದು, ಅವಕ್ಕೆ ಪ್ರಯಾರಿಟಿ ಕೊಟ್ಟು ಅವಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು ಉಳಿದಿರೋ ಬಾಡಿ ಪಾರ್ಟ್ಸ್ ಇದೆಯಲ್ಲ ಸ್ವಲ್ಪ ಕಮ್ಮಿ ಕೊಡ್ತಾ ಹೋಗುತ್ತೆ. ಅಂದರೆ ಹೆಂಗೆ ಗೊತ್ತಾ, ಈಗ ನಿಮ್ಮ ಹತ್ರ ಒಂದು ಗ್ಲಾಸ್ ನೀರಿದೆಯಪ್ಪ, ಇಬ್ಬರು ಪರ್ಸನ್ ಇದ್ದಾರೆ, ಒಬ್ಬನು ಇವತ್ತು ಸಾಯ್ತಾ ಇದ್ದಾನೆ, ಇನ್ನೊಬ್ನು ನಾಳೆ ಸಾಯ್ತಾ ಇದ್ದಾನೆ. ಸೊ ನೀವೇನು ಮಾಡ್ತೀರಾ, ಫಸ್ಟ್ ಯಾರಿಗೆ ನೀರು ಕೊಡ್ತೀರಾ, ಇವತ್ತು ಸಾಯ್ತಾ ಇರೋನಿಗೆ ನೀರು ಕೊಡ್ತೀರಾ, ನಾಳೆ ಸಾಯ್ತಾ ಇರೋನಿಗೆ ನಾಳೆ ಕೊಟ್ಟರಾಯ್ತು ಬಿಡು ಅಂತ ಅಂದ್ಕೊಂಡು ನೀರು ಮಿಕ್ಸಿ ಅಂತಂತಂದರೆ ಸೇವ್ ಮಾಡಿ ಇಟ್ಕೊತೀರ, ಆಯಿತಾ. ಸೊ ಅದೇ ಥರ ಏನು ಮಾಡ್ತಾರೆ ಅಂತಂತಂದರೆ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಬ್ರೈನ್ಗೆ, ಈ ಥರ ಹಾರ್ಟ್ಗೆ, ಈ ಥರ ವೈಟಲ್ ಆರ್ಗನ್ಸಿಗೆ ಆಕ್ಸಿಜನ್ ಸಪ್ಲೈನ ಜಾಸ್ತಿ ಕೊಡ್ತಾರೆ, ಆಯಿತಾ. ಸೊ ಈ ರೀಪ್ರೊಡಕ್ಟಿವ್ ಆರ್ಗನ್ಸ್ಗೆ ಕಮ್ಮಿ ಸಪ್ಲೈ ಸಿಗುತ್ತೆ, ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಯಾವಾಗ ನಮ್ಮ ದೇಹದ ರಿಪ್ರೊಡಕ್ಟಿವ್ ಆರ್ಗನ್ಸ್ಗೆ ಕಮ್ಮಿ ಸಿಗುತ್ತೆ, ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತಂದರೆ ಯಾವುದೆಲ್ಲ, ಯೂಟ್ರಸ್ಸು, ಫ್ಯಾಲೋಪಿಯನ್ ಟ್ಯೂಬ್ಸು, ಓವರಿ ಒಳಗಿರೋ ಅಂತಹ ಎಗ್ಸ್, ಆಯಿತಾ. ಸೊ ಎಗ್ಸ್ ಅಂತಂತಂದ್ರೇನು, ಅದನ್ನು ಕೂಡ ಒಂದು ಸೆಲ್, ಆಯಿತಾ, ಅಂದರೆ ಅದನ್ನು ಕೂಡ ಒಂದು ಜೀವಕೋಶ. ಯಾವಾಗ ಈ ಜೀವಕೋಶಗಳಿಗೆ ನಿಮಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ ಆವಾಗ ಇವೆಲ್ಲ ವರ್ಕ್ ಸರಿಯಾಗಿ ಮಾಡೋದಿಲ್ಲ, ನೀಟಾಗಿ ತಾವು ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಹೇಗೆ ಪ್ರೊಡ್ಯೂಸ್ ಆಗಬೇಕು, ಎಷ್ಟು ಸೈಜಲ್ಲಿ ಪ್ರೊಡ್ಯೂಸ್ ಆಗಬೇಕು, ಇದು ಯಾವುದೂ ಆಗಲ್ಲ, ನೀಟಾಗಿ ಕೆಲಸ ಮಾಡಲ್ಲ. ಸೊ ಅದರ ಅರ್ಥ ಏನು ಅಂತಂತಂದರೆ ಯಾವಾಗ ಈ ಓವರೀಸ್ ಎಲ್ಲ ಸರಿಯಾಗಿ ಕೆಲಸ ಮಾಡಲ್ಲ, ಎಗ್ ಕ್ವಾಲಿಟಿ ಸರಿಯಾಗಿರೋದಿಲ್ಲ. ಓಕೆ, ಎಗ್ ಕ್ವಾಲಿಟಿ ಸರಿಯಾಗಿಲ್ಲ ಅಂತಂತಂದರೆ ಏನರ್ಥ, ಕನ್ಸೆಪ್ಷನ್ನು ಫೇಲ್ ಆಗುತ್ತೆ, ಆಯಿತಾ. ಸೊ ಯಾವಾಗ ಆಕ್ಸಿಜನ್ ಸಪ್ಲೈ ಕಟ್ ಆಗುತ್ತೆ ಅಥವಾ ಆಕ್ಸಿಜನ್ ಪೂರಕವಾದಂತಹ ಸಫಿಷಿಯೆಂಟ್ ಆಗಿರೋ ಅಂತಹ ಆಕ್ಸಿಜನ್ ಸಪ್ಲೈ ನಮ್ಮ ರಿಪ್ರೊಡಕ್ಟಿವ್ ಆರ್ಗನ್ಸಿಗೆ ಹೋಗಿ ತಲುಪ್ತಾ ಇಲ್ಲ ಅಂತ ಅಂದವಾಗ ಏನಾಗುತ್ತೆ ಅಂತಂತಂದರೆ ಎಗ್ ಡೆವಲಪ್ಮೆಂಟ್, ಫಾಲಿಕಲ್ ಡೆವಲಪ್ಮೆಂಟ್ ಅಂದರೆ ಸೆಕೆಂಡರಿ ಫಾಲಿಕಲ್ಸಿಂದ ಆ್ಯಂಟ್ರಲ್ ಫಾಲಿಕಲ್ಸ್ ಸೈಜ್ ಏನು ಡೆವಲಪ್ ಆಗಬೇಕಲ್ಲ, ಸೆಕೆಂಡರಿ ಫಾಲಿಕಲ್ ಅಂದರೆ ಈ ಸ್ಟೇಜು, ಆ್ಯಂಟ್ರಲ್ ಫಾಲಿಕಲ್ ಅಂತಂದರೆ ಈ ಸ್ಟೇಜು, ಇದಾದಮೇಲೆ ನೆಕ್ಸ್ಟ್ ಸ್ಟೇಜೇ ಓವಲೇಷನ್, ಆಯಿತಾ. ಸೊ ಈ ಸೆಕೆಂಡರಿ ಫಾಲಿಕಲ್ ಸ್ಟೇಜಿಂದ ಆ್ಯಂಟ್ರಲ್ ಫಾಲಿಕಲ್ ಸ್ಟೇಜಿಗೆ ಬರೋದೇ ಇಲ್ಲ ಎಗ್ಸು,
ಆಯಿತಾ, ಫಾಲಿಕಲ್ಸ್ ಬರೋದೇ ಇಲ್ಲ. ಸೊ ಅದರ ಅರ್ಥ ಏನು, ಡೆವಲಪ್ಮೆಂಟೇ ಆಗ್ತಾ ಇಲ್ಲ ಅಂತ. ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂದರೆ ಅರ್ಥ ಏನು, ಎಗ್ ಕ್ವಾಲಿಟಿ ಸರಿ ಇಲ್ಲ ಅಂತ. ಸೊ ಎಗ್ ಕ್ವಾಲಿಟಿ ಸರಿ ಇಲ್ಲ ಅಂತಂದ್ರೆ ಏನು, ಓವಲೇಷನ್ ಆಗೋದಿಲ್ಲ. ಸೊ ಬೇಕಾಗಿರೋ ಅಂತಹ ಪರ್ಟಿಕ್ಯುಲರ್ ಸೈಜ್ನ ರೀಚ್ ಆಗ್ತಾ ಇಲ್ಲ ಎಗ್ಸು ಅಂತಂದವಾಗ ಓವಲೇಷನ್ ಆಗೋದಿಲ್ಲ. ಎಗ್ ಪರ್ಟಿಕ್ಯುಲರ್ ಸೈಜ್ ರೀಚ್ ಆದಮೇಲೆ ಎಗ್ ರಪ್ಚರ್ ಆಗಿ ಆಚೆ ಬರೋದು, ಫಾಲಿಕಲ್ ರಪ್ಚರ್ ಆಗಿ ಎಗ್ ಆಚೆ ಬರೋದು, ಆಯಿತಾ. ಸೊ ಫಾಲಿಕಲ್ಸ್ ಸೈಜೇ ರೀಚ್ ಆಗ್ತಾ ಇಲ್ಲ ಅಂತಂದವಾಗ ಓವಲೇಷನ್ ಆಗೋದಿಲ್ಲ. ಓವಲೇಷನ್ ಆಗದೆ ಇರುವಂತಹ ಕಂಡೀಷನ್ನ ಏನಂತ ಕರಿತೀವಿ, ಆನ್ ಓವಲೇಷನ್ ಅಂತ ಕರಿತೀವಿ. ಸೊ ಆನ್ ಓವಲೇಷನ್ ಕಾಸಸ್ ನೆಕ್ಸ್ಟ್ ಏನಾಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತಂತಂದ್ರೇನು, ಈ ತಿಂಗಳು ಬಂದಿರುತ್ತೆ, ನೆಕ್ಸ್ಟ್ ತಿಂಗಳು ಬರೋದಿಲ್ಲ, ಈ ಥರ ಆಗ್ತಾ ಹೋಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಬಗ್ಗೆ ಹತ್ರ ಈ ವಿಡಿಯೋ ನೋಡ್ತಾ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಆಯಿತಾ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಂತಂತಂದ್ರೆ ಏನಾಗುತ್ತೆ, ಕನ್ಸೀವ್ ಆಗೋದಿಲ್ಲ. ಯಾಕೆ ಕನ್ಸೀವ್ ಆಗೋದಿಲ್ಲ, ನೀವು ಓವಲೇಷನ್ನೇ ಆಗ್ತಾ ಇಲ್ಲ ಅಂದವಾಗ ಹೇಗೆ ಕನ್ಸೀವ್ ಆಗ್ತೀರಾ ಅಲ್ವಾ. ಸೊ ಓವಲೇಷನ್ನೇ ಪ್ರಾಬ್ಲಮ್ ಆಗ್ತಿದೆ ಅಂತಂದವಾಗ ಅದೇ ಬೇಸಿಕ್ ಸ್ಟೆಪ್. ಸೊ ಕನ್ಸೀವೇ ಆಗೋದಿಲ್ಲ. ಈಗ ಹಂಗೂ ಮಿಕ್ಕಿ ಕನ್ಸೀವ್ ಆದ್ರಿ ಅಂತಂತಂದರೆ ನೆಕ್ಸ್ಟ್ ಏನಾಗುತ್ತೆ, ಸಫಿಷಿಯಂಟ್ ಬೇಬಿ ಡೆವಲಪ್ಮೆಂಟ್ ಆಗೋದಿಲ್ಲ. ಮಗು ಕರೆಕ್ಟಾಗಿ ಅಕಾರ್ಡಿಂಗ್ ಟು ವೀಕ್ಸ್ ಎಷ್ಟು ಡೆವಲಪ್ ಆಗಬೇಕು ಅಷ್ಟು ಡೆವಲಪ್ ಆಗಲ್ಲ, ಒಂದು ಆಯಿತಾ. ಎರಡನೇದು ಏನಾಗುತ್ತೆ ಅಂತಂತಂದರೆ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮೂರು ಏನೋ, ಬೇಬಿ ಬರ್ತ್ ವೇಟ್ ಕಮ್ಮಿ ಇರಬಹುದು. ಸೊ ಬೇಬಿ ಬರ್ತ್ ವೇಟ್ ಕಮ್ಮಿ ಇದೆ ಅಂತಂತಂದರೆ ಲಾಟ್ ಆಫ್ ಇಶ್ಯೂಸ್ ಬಂದ್ಬಿಡುತ್ತೆ ಮಗುಗೆ, ಆಯಿತಾ. ಆ ಮಗುನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ ತಾಯಿಗೆ, ಆಯಿತಾ. ಸೊ ಅದಾಗಬಾರ್ದು. ನೆಕ್ಸ್ಟ್ ಏನು, ತಾಯಿಗೆ ಪ್ರೆಗ್ನೆಂಟ್ ಇದ್ದವಾಗ ಶಾರ್ಟ್ ಬ್ರೆತ್ ಆಗೋದು, ನಮ್ಮ ಹಾರ್ಟ್ ಬೀಟ್ ನಮಗೆ ಕೇಳಿಸೋ ಹಾಗೆ ಆಗೋದು, ತಲೆ ಸುತ್ತೋದು, ತುಂಬ ತಲೆ ಸುತ್ತೋದು HB ಕಮ್ಮಿ ಇತ್ತು ಅಂತಂದರೆ ಪ್ರೆಗ್ನೆಂಟ್ ಇರಲಿ ಇಲ್ಲದೆ ಇರಲಿ ಇಬ್ರಿಗೂ ಆಗುತ್ತೆ, ಆಯಿತಾ. ಸೊ ಅದು ಇರ್ರೆಸ್ಪೆಕ್ಟಿವ್ ಆಫ್ ಪ್ರೆಗ್ನೆನ್ಸಿ ಯಾವುದೇ ಪರ್ಸನ್ಗೆ HB ಕಮ್ಮಿ ಇದೆ ಅಂತಂತಂತಂದರೆ ತಲೆ ತಿರುಗುತ್ತೆ, ಆಯಿತಾ. ತಲೆ ತಿರುಗೋದು, ತಲೆ ತಿರುಗಿ ಬೀಳೋದು, ತಲೆ ತಿರುಗಿ ಬೀಳ್ತಿದ್ದಾರೆ ಅಂತಂತಂದರೆ ಏನು ಬೇಕಾದರೂ ಆಗ್ಬೋದು. ಅದು ಒಂದು ಸ್ವಲ್ಪ ಯೋಚನೆ ಮಾಡಿ, ಆಯಿತಾ. ನಿಮಗೆ ರಕ್ತ ಕಮ್ಮಿ ಇದೆ, ತಲೆ ತಿರುಗ್ತಾ ಇದೆ ಅಂತಂದರೆ ಹೋಗ್ತಾ ಇರ್ತೀರ, ಅಲ್ಲೆಲ್ಲೋ ತಲೆ ತಿರುಗಿ ಎಲ್ಲೋ ಬಿದ್ದುಬಿಟ್ರಿ ಅಂತಂದರೆ ಏನೋ ಇತ್ತು ದಾರಿನಲ್ಲಿ, ಕಲ್ಲಿತ್ತು, ಮುಳ್ಳಿತ್ತು, ಸಮಥಿಂಗ್ ಏನೋ ಇತ್ತು, ನಮ್ಮ ಬ್ಯಾಡ್ ಲಕ್ ಏನಾದ್ರು ಇತ್ತು, ಎಡ್ಜಸ್ ಇತ್ತು, ಶಾರ್ಪ್ ಎಡ್ಜಸ್ ಇತ್ತು, ಅಲ್ಲೆಲ್ಲಾದರೂ ಬಿದ್ರಿ ಅಂತಂತಂದರೆ ಏನಾಗಬಹುದು ಅಂತ ಯೋಚನೆ ಮಾಡಿ. ಹಿಂಗೆ ಕೆಟ್ಟದೆಲ್ಲ ಯೋಚನೆ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಭಯನೇ ಆಗೋಗುತ್ತೆ. ಆದರೆ ಹೇಳಬೇಕಲ್ವಾ, ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಸೊ ಹಾಗಾಗಿ ಮಾಡಿದೆ. ಅದನ್ನು ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ ಮನಸ್ಸಿಗೆ. ಓಕೆ, HB ಕಮ್ಮಿ ಇದೆನಾ, ಓಕೆ ಜಾಸ್ತಿ ಮಾಡ್ಕೊಳ್ಳೋಣ ಅನ್ನೋ ಹಂಗೆ ಇರಬೇಕೆ ಹೊರತು ನನಗೆ HB ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಹೆದರ್ಕೊಳ್ಳೋಕೆ ಮಾತ್ರ ಹೋಗಬೇಡಿ. ಓಕೆ, ಐ ಆಮ್ ಸಾರಿ ಫಾರ್ ದ್ಯಾಟ್. ಓಕೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಪ್ರೀ ಟರ್ಮ್ ಡೆಲಿವರಿ ಕೂಡ ಆಗಬಹುದು, ಅಂದರೆ 37 ವೀಕ್ಸ್ಗಿಂತ ಮುಂಚೆನೇ ಮಗು ಹುಟ್ಬೋದು. ಅಗೇನ್ ಪ್ರೀ ಟರ್ಮ್ ಡೆಲಿವರಿ ಆಯ್ತು ಅಂತಂದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತಂತೇಳಿ ಕೆಲವೊಂದಿಷ್ಟು ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಆಯಿತಾ. ಪ್ರೀ ಟರ್ಮ್ ಡೆಲಿವರಿ ಆಗಿತ್ತು ಅಂತಂತಂದರೆ ಮಗುನ NICUನಲ್ಲಿ ಇರ್ತಾರೆ. ಅಗೇನ್ ಮೈಲ್ಸ್ಟೋನ್ ರೀಚ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ತುಂಬ ಮತ್ತೆ ಹೆಕ್ಟಿಕ್. ಓಕೆ, ನಾಟ್ ಈಸಿ. ಪ್ರೀ ಟರ್ಮ್ ಡೆಲಿವರಿ ಆಯಿತು ಅಂತಂತಂದರೆ ಮಗು ಹುಟ್ಟೋ ಟೈಮ್ಕಿಂತ ಮುಂಚೆನೇ ತುಂಬ ಬೇಗ ಹುಟ್ಟಿತು ಅಂತಂತಂದರೆ ಅದು ತಾಯಿಗೆ ಗೊತ್ತು, ಅನುಭವಿಸೋರಿಗೆ ಗೊತ್ತು, ಆಯಿತಾ. ಸೊ ಇದೆಲ್ಲ ಯಾವಾಗುತ್ತೆ, HB ಕಮ್ಮಿ ಇದ್ದವಾಗ ಆಗುತ್ತೆ. ಇನ್ನೂ ಏನೆಲ್ಲ ಆಗಬಹುದು ಅಂತಂತಂದರೆ ಆಫ್ಟರ್ ಡೆಲಿವರಿ ತಾಯಿಗೆ ಬೇಗ ರಿಕವರಿ ಆಗೋದಿಲ್ಲ. ಆ್ಯಂಡ್ ಪೋಸ್ಟ್ ಡೆಲಿವರಿ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತಂತಂದರೆ ಹೆವಿ ಬ್ಲೀಡಿಂಗ್ ಆಗೋದು, ಅದು ಕೂಡ ಆಗಬಹುದು. ಆ್ಯಂಡ್ ಇದಕ್ಕಿಂತ ಮುಂಚೆ ಏನಾಗ್ಬೋದು ಅಂತಂತಂದರೆ HB ಕಮ್ಮಿ ಇತ್ತು ಅಂತಂತಂದರೆ ಎಬ್ನಾರ್ಮಲ್ ಪ್ಲೆಸೆಂಟಲ್ ಡೆವಲಪ್ಮೆಂಟ್, ಪ್ಲೆಸೆಂಟಾ ನೀಟಾಗಿ ಡೆವಲಪ್ ಆಗೋದಿಲ್ಲ. ಸೊ ಪ್ಲೆಸೆಂಟಾ ನೀಟಾಗಿ ಡೆವಲಪ್ ಆಗಿಲ್ಲ ಅಂತಂತಂದರೆ ಪ್ಲೆಸೆಂಟಲ್ ಅಬ್ರಪ್ಷನ್ ಕೂಡ ಆಗಬಹುದು, ಅದರಿಂದ ಮಗುವಿಗೆ ಕೂಡ ಪ್ರಾಬ್ಲಮ್ ಆಗಬಹುದು. ಪ್ಲೆಸೆಂಟಾ ಒಂದು ಸರಿಗೆ ಡೆವಲಪ್ ಆಗಲೇಬೇಕು. ಅದೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂತಂದರೆ ಪ್ರೀಕ್ಲಾಂಪ್ಸಿಯಾ ಬರೋ ಚಾನ್ಸಸ್ ಕೂಡ ಇರುತ್ತೆ. ಪ್ರೀಕ್ಲಾಂಪ್ಸಿಯಾ ಬಗ್ಗೆ ಹಿಂದೆ ವಿಡಿಯೋನಲ್ಲಿ ಹೇಳಿದ್ದೀನಿ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಲೋ BP ಯಾವಾಗ ಅದು ಎಕ್ಸ್ಟ್ರೀಮ್ ಆಗುತ್ತೆ ಆವಾಗ ಪ್ರೀಕ್ಲಾಂಪ್ಸಿಯಾ ಆಗುತ್ತೆ. ನೆಕ್ಸ್ಟು ಇನ್ಫೆಕ್ಷನ್ಸ್ ಆಗಬಹುದು, ವೆರೈಟಿ ಬ್ಲಡ್ ಡಿಸೀಸಸ್ ಬರ್ಬೋದು, ಆಟೋಇಮ್ಯೂನ್ ಡಿಸಾರ್ಡರ್ಸ್ ಬರಬಹುದು. ಸೊ ಇದೆಲ್ಲನೂ ಲೋ HB ಇತ್ತು ಅಂತಂತಂದರೆ ಇವೆಲ್ಲ ಪ್ರಾಬ್ಲಮ್ಸೂ ಆಗುತ್ತೆ. ಸೊ ಹಾಗಾಗಿನೇ ಕರೆಕ್ಟಾಗಿರೋ HB ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಕರೆಕ್ಟಾಗಿರೋ HB ಅಂತಂತಂದರೆ ಎಷ್ಟು, ಮಿನಿಮಮ್ 12 ಇರಬೇಕು, 12 ಆ್ಯಂಡ್ ಅಬೋವ್ ಇರಬೇಕು. 12 ಆ್ಯಂಡ್ ಅಬೋವ್ ಅಂತಂತಂದರೆ 13, 14 ಆರ್ 15
ಇಷ್ಟೇ ಆಯಿತಾ. 12ಕ್ಕಿಂತ ಕಮ್ಮಿ ಇತ್ತು ಅಂತಂತಂದರೆ ಅದನ್ನು ಲೋ ಹೆಚ್ ಬಿ ಅಂತಲೇ ಕರೀತಾರೆ. ಆದರೆ 11 ಇತ್ತು ಅಂತಂದವಾಗ, 10 ಇತ್ತು ಅಂತಂದವಾಗ, 9 ಇದ್ದರೆ ಏನು ಪ್ರಾಬ್ಲಮ್ಸ್ ಆಗಿರಲಿ ಅಥವಾ ನಾವು ನೋಟಿಸ್ ಮಾಡೋ ಅಂತಹ ಥಿಂಗ್ಸ್ ಆಗಲಿ ಆಗೋದಿಲ್ಲ ಆಯಿತಾ. ಯಾವಾಗ ಅದು 8 or 8ಕ್ಕಿಂತ ಕಮ್ಮಿ ಆಗುತ್ತೆ ಆವಾಗ ಮಾತ್ರ ನೋಟಿಸೆಬಲ್ ಪ್ರಾಬ್ಲಮ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ತಲೆ ತಿರುಗಿ ಬೀಳೋದು, ಕೈಕಾಲೆಲ್ಲ ಶಿವರಿಂಗ್ ಆಗೋದು, ಏನು ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ, ತಲೆ ಎತ್ತಿ ಕುತ್ಕೊಂಡು ಮಾತಾಡೋಕ್ಕೆ ಸಹಿತ ಆಗೋದಿಲ್ಲ ಒಬ್ಬೊಬ್ಬರಿಗೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನಾರ್ಮಲ್ ನಡೆಯೋದಕ್ಕೆ ಓಡಾಡೋದಕ್ಕೇನು ಕೂಡ ಕಷ್ಟಪಡುವಂಥ ಸಿಚುವೇಶನ್ಸ್ ಬರುತ್ತೆ ಯಾವಾಗ ಇದು ಲೋ ಹೆಚ್ ಬಿ ಇತ್ತು ಅಂದವಾಗ ಮಾತ್ರ. 11 ಇತ್ತು ಅಂತಂತಂದ್ರೂ ಓಕೆ ಆಯಿತಾ. 12 ಈಸ್ ನಾರ್ಮಲ್ ಅಂತಂದವಾಗ ಅದಕ್ಕಿಂತ ಕಮ್ಮಿ ಇತ್ತು ಅಂತಂದರೆ ಅದನ್ನು ಲೋ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಹಾಗಂತ 11, 10 ಎಲ್ಲ ಇತ್ತು ಅಂತಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಅಂಥ ಏನು ಮೇಜರ್ ಪ್ರಾಬ್ಲಮ್ ಏನೂ ಆಗೋದಿಲ್ಲ, ನೀವು ಚೆನ್ನಾಗೇ ಇರ್ತೀರಾ. ಓಕೆ, ಯಾವಾಗ ಇದು 8, 7 ಈ ಥರ ಆಗುತ್ತೆ ಆವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟು ಕಾರಣಗಳೆಲ್ಲ ಏನೇನಿರ್ಬೋದು, ಲೋ ಹೆಚ್ ಬಿಗೆ ಏನೆಲ್ಲ ಕಾರಣಗಳು ಅಂತಂತಂದರೆ ಫಸ್ಟ್ ಥಿಂಗು ಲೋ ಐರನ್, ಕಬ್ಬಿಣಾಂಶ ಕಮ್ಮಿ ಇತ್ತು ಅಂತಂತಂದರೆ, ನಮ್ಮ ಊಟದಲ್ಲಿ ಕಬ್ಬಿಣಾಂಶ ಕಮ್ಮಿ ಇತ್ತು ಅಂತಂದ್ರೂ ಕೂಡ ಲೋ ಹೆಚ್ ಬಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು B12 ವಿಟಮಿನ್ B12 ಡೆಫಿಷಿಯನ್ಸಿ ಆಯಿತಾ. ನಾರ್ಮಲ್ ಆಗಿ ಇದು ಯಾಕಾಗುತ್ತೆ ಅಂತಂತಂದರೆ ವೆಜಿಟೇರಿಯನ್ಸಿಗೆ ಇದು ತುಂಬ ಆಗುತ್ತೆ ವಿಟಮಿನ್ B12 ಡೆಫಿಷಿಯನ್ಸಿ, ಇದು ಕಾಮನ್ ವೆಜಿಟೇರಿಯನ್ಸಿಗೆ ಆಯಿತಾ. ಬಟ್ ಅದೇ ನಾನ್ ವೆಜ್ ತಿನ್ನೋರಿಗೆ ವಿಟಮಿನ್ B12 ಡೆಫಿಷಿಯನ್ಸಿ ಯೂಶ್ವಲಿ ಬರೋದಿಲ್ಲ. ನೆಕ್ಸ್ಟು ವಿಟಮಿನ್ ಡಿ ಡೆಫಿಷಿಯನ್ಸಿ. ವಿಟಮಿನ್ ಡಿ ಹೇರಳವಾಗಿ ಎಲ್ಲಿ ಸಿಗುತ್ತೆ? ಸನ್ಲೈಟ್ಗೆ. ಈಗ ಮೋಸ್ಟ್ ಆಫ್ ದಿ ಪೀಪಲ್ ಏನು ಮಾಡ್ತೀವಿ, ಮನೆ ಒಳಗೆ ಇರ್ತೀವಿ, ಇಲ್ಲ ಅಂತಂತಂತಂದರೆ ಆಫೀಸಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಸನ್ಲೈಟ್ ಅನ್ನೋದು ನಮಗೆ ಬೀಳೋದೇ ಇಲ್ಲ ಆಯಿತಾ. ಸೊ ಹಾಗಾಗಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಈಗ ಕಾಮನ್. ಅದನ್ನು ಬಿಟ್ಟರೆ ನೆಕ್ಸ್ಟು ಎಕ್ಸೆಸಿವ್ ಬ್ಲೀಡಿಂಗು. ಈ ಎಕ್ಸೆಸಿವ್ ಬ್ಲೀಡಿಂಗ್ ಯಾವ ಥರ ಎಲ್ಲ ಆಗಬಹುದು ಅಂತಂತಂದರೆ, ಒಂದು ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತಂದರೆ ಈಗ PCOD ಇದ್ದವ್ರಿಗೆ ಯೂಶಲ್ ಆಗಿ ಏನಾಗುತ್ತೆ 3-4 ಮಂತ್ಸು ಪೀರಿಯಡ್ಸೇ ಇರೋದಿಲ್ಲ. ಅದಾದಮೇಲೆ ಒಂದೇ ಸತಿ 5th ಮಂತಿಂದ ನಿಮಗೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಪೀರಿಯಡ್ ಸ್ಟಾರ್ಟ್ ಆಗಾದಮೇಲೆ ಏನಾಗುತ್ತೆ, ಒಂದು 20 ಡೇಸ್ವರೆಗೂ, ಒಬ್ಬೊಬ್ಬರಿಗಂತೂ 25 ಡೇಸ್ 30 ಡೇಸ್ವರೆಗೂ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಆವಾಗ ಏನಾಗುತ್ತೆ, ತುಂಬ ಬ್ಲಡ್ ಲಾಸ್ ಆಗಿ ಅನಿಮಿಕ್ ಆಗ್ತಾರೆ ಆಯಿತಾ. ಆವಾಗ ಎಷ್ಟಾಗುತ್ತೆ, ಈಗ ನಂದು 3 ಮಂತ್ಸ್ ಬ್ಯಾಕ್ ಆಗಿದ್ದು ಪೀರಿಯಡ್ಸು, ಈಗ ಒಂದೇ ಸತಿ ಸಡನ್ನಾಗಿ ಆಯಿತು, ಈಗ ಲಾಸ್ಟ್ 15 ಡೇಸ್ 20 ಡೇಸ್ ಬ್ಯಾಕ್ ಆಗಿದ್ದು. ಸೊ ಆವಾಗ ಆಗಿದ್ದು ನನಗೆ ಬ್ಲೀಡಿಂಗ್ ಸ್ಟಾಪೇ ಆಗಲಿಲ್ಲ. ಆಮೇಲೆ ಏನಾಯಿತು, ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಂಡು ಬಂದಾದಮೇಲೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಸ್ಟಾಪ್ ಆಗಲಿಲ್ಲ. ಅದಕ್ಕೆ ಮತ್ತೆ ತಿರ್ಗಾ ಬೇರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತಂತ ಹೇಳಿಬಿಟ್ಟು ಬೇರೆ ಟ್ಯಾಬ್ಲೆಟ್ಸ್, ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಟ್ಟರು. ಅದಾದಮೇಲೆ ಸ್ಟಾಪ್ ಆಗಿರೋದು. ಸೊ ಹೆಂಗಾಯಿತು ಅಂತಂತಂದರೆ ಫುಲ್ಲು ತಲೆ ತಿರುಗಿ ಬೀಳ್ತಾ ಇದ್ದೀನಿ, ಕೈ ಕಾಲೆಲ್ಲ ಹಿಂಗೆ ಶಿವರಿಂಗ್ ಆಗ್ತಾಯಿದೆ, ಏನೂ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಎದ್ದೊಳಕ್ಕೂ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗು. ಹೋಗಿ ಪ್ಯಾಡ್ ಬೇರೆ ಚೇಂಜ್ ಮಾಡ್ಕೊಂಡು ಬರಬೇಕು. ಎಂತ ಅಂತಂತಂದರೆ ಮಲ್ಕೊಂಡಲ್ಲೇ ಕೆಳಗಡೆ ಎಲ್ಲ ಬೆಡ್ಡೆಲ್ಲ ಹಾಳಾಗ್ತಾಯಿದೆ, ಪ್ರಿಂಟ್ ಆಯಿತಾ. ಸೊ ಹಿಂಗಾಗೋಯ್ತು. ಸೊ ಇದರಿಂದ ಡಾಕ್ಟ್ರ್ ಹತ್ರ ಹೋದವಾಗ, ಇಲ್ಲ ನಿಮಗೆ ಐರನ್ ತುಂಬ ಕಮ್ಮಿ ಇದೆ, ಹೆಚ್ ಬಿ ತುಂಬ ಕಮ್ಮಿ ಆಗಿದೆ, ಇಮಿಡಿಯೇಟಾಗಿ ನೀವು ಐರನ್ ಇಂಜೆಕ್ಷನ್ ತೊಗೊಳ್ಳಿ ಅಂತಂತ ಹೇಳಿದರು. ಸೊ ಆ ಐರನ್ ಇಂಜೆಕ್ಷನ್ ತೊಗೊಳೋದಕ್ಕೆ ಇಲ್ಲಿಗೆ ಕ್ಯಾನುಲಾ ಹಾಕಿದ್ರು. ಕ್ಯಾನುಲಾ ಫಸ್ಟ್ ಡೇ ಹಾಕಿ ಐರನ್ ಇಂಜೆಕ್ಷನ್ ತೊಗೊಂಡೆ. ಅದಾದಮೇಲೆ ಆಲ್ಟರ್ನೇಟಿವ್ ಡೇಸ್ ಹೇಳಿದರು. 1ನೇ ದಿವಸ ಆಯಿತು, 2ನೇ ದಿವಸ ಹಾಕಲಿಲ್ಲ, 3ನೇ ದಿವಸ ಮತ್ತೆ ಹಾಕಿಸ್ಕೊಂಡೆ, ಅದು ಆಯಿತು. 4ನೇ ದಿವಸ ಹಾಕಿಸ್ಕೊಂಡಿಲ್ಲ. 5ನೇ ದಿವಸ ಹೋದವಾಗ ಇಲ್ಲಿ ಹಾಕಿದ್ರು, ಹಿಂಗೆ ಬ್ಲಡ್ ಕ್ಲಾಟ್ ಆಗಿತ್ತು ಅಂತೆ. ಹಾಗಾಗಿ ಫುಲ್ ಕೈ ಸ್ವೆಲ್ಲಿಂಗು, ಕೈ ಹಿಂಗೆ ಪೂರ್ತಿ ದಪ್ಪ ಆಗೋಯ್ತು ಆಯಿತಾ. ಸೊ ಇದು ಒಂಚೂರಿದೆ, ಈಗ ಕಾಣಿಸ್ತಾ ಇದೆನಾ ಇಲ್ವಾ ಗೊತ್ತಿಲ್ಲ ನನಗೆ, ಒಂದು ಸ್ವಲ್ಪ ಇದೆ, ಇವಾಗ ಕಮ್ಮಿ ಆಗಿದೆ ಆ್ಯಕ್ಚುಲಿ. ಫುಲ್ ಕೈ ಸ್ವೆಲ್ಲಿಂಗ್ ಬಂದ್ಬಿಡ್ತು, ಏನೇನೂ ಮಾಡೋಕ್ಕಾಗ್ತಿಲ್ಲ. ಈ ಕಡೆಗೆ ಬ್ಲೀಡಿಂಗ್ ಸ್ಟಾಪ್ ಆಗ್ತಿಲ್ಲ, ಈ ಕಡೆ ಕೈ ಫುಲ್ ಊದ್ಕೊಂಡ್ಬಿಟ್ಟಿದೆ. ಇಲ್ಲಿ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಈ ಕೈಗೆ ಹಾಕಿದ್ರಪ್ಪ. ಇದನ್ನು ಹಾಕಿದ ತಕ್ಷಣ ಹಿಂಗಿದ್ದಿದ್ದು ನರ್ವು ಒಂದೇ ಸತಿ ಹಿಂಗಾಗೋಯ್ತು. ಕರ್ಮ, ಅದು ನೋಡಿದ ತಕ್ಷಣ ಭಯ ಆಗೋಯ್ತು, ಫುಲ್ ಹಿಂಗಾಗೋಯ್ತು. ಎರಡೂ ಕೈ ನೋವು, ಮಗುನ ಎತ್ಕೋಬೇಕು, ಊಟ ಮಾಡಿಸ್ಬೇಕು, ನಾನು ನೋಡ್ಕೋಬೇಕು, ಏನು ಮಾಡಲಿ, ಎಂಥ ದೊಡ್ಡ ಟಾಸ್ಕ್ ಆಗುತ್ತಾ ಅದು. ಪೇನ್ ಅಂತಂದರೆ ಟಾಲ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಇದನ್ನು ತೆಗೆದ್ರು, ಕ್ಯಾನುಲಾ ತೆಗೆದಾದ್ಮೇಲೆ ಎಷ್ಟು ದಿವಸ ಆದ್ರೂ ಅದು ಸ್ವೆಲ್ಲಿಂಗ್ ಹೋಗಲಿಲ್ಲ. ಅದು ಎಷ್ಟು ನೋವಿತ್ತು ಅಂತಂತಂದ್ರೆ ಆ ನೋವಿಂದ ನನಗೆ ಚಳಿ ಜ್ವರ ಬಂತು. ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿಸಿದವಾಗ ಹೆಚ್ ಬಿ ಅಗೇನ್ 8ಕ್ಕಿಂತ ಕಮ್ಮಿ ಆಗಿದೆ ಆ್ಯಂಡ್ ಇದ್ರ ಒಳಗಡೆಗೆ ಇನ್ಫೆಕ್ಷನ್ ಆಗಿದೆ ಅಂತಂತ ಹೇಳಿದ್ರು. ಮತ್ತು ತಿರ್ಗಾ ಆ್ಯಂಟಿಬಯೋಟಿಕ್ ತೊಗೊಂಡು, ಪೇನ್ ಕಿಲ್ಲರ್ಸ್ ತೊಗೊಂಡು, ಈ ಬ್ಲೀಡಿಂಗ್ ಸ್ಟಾಪ್ ಆಗೋದಕ್ಕೆ ಬೇರೆ ಮೆಡಿಸಿನ್ ತೊಗೊಂಡು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ 1 ತಿಂಗಳು ಮುಗ್ದೋಯ್ತು.
ಆಯಿತಾ. ಅದಕ್ಕೋಸ್ಕರನೇ ಈ ಟಾಪಿಕ್ ಮಾಡಿದ್ದು. ಸೊ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತಂತ ಹೇಳ್ಬಿಟ್ಟು PCOD ಇದ್ದು ಹೀಗೆ ಹೆವಿ ಬ್ಲೀಡಿಂಗ್ ಆಯಿತು ಅಂತಂತಂದರೆ ಏನೆಲ್ಲ ಮಾಡಬಹುದು ಅನ್ನೋದನ್ನು ತಿಳಿಸೋಕ್ಕೋಸ್ಕರನೇ ಈ ವಿಡಿಯೋ, ನನಗಾಗಿದ್ದಕ್ಕೋಸ್ಕರನೇ ಈ ವಿಡಿಯೋ. ನನ್ನಂಥವ್ರು ಯಾರಿಗಾದ್ರೂ ಒಬ್ರಿಗಾದ್ರೂ ಹೆಲ್ಪ್ ಆಗಲಿ ಅಂತ. ಆಯಿತಾ. ಇಷ್ಟೆಲ್ಲ ಆಯಿತು. ಇವಾಗ ಬ್ಲೀಡಿಂಗ್ ಸ್ಟಾಪ್ ಆಗಿದೆ, ಬಟ್ ಇದು ಇನ್ನೊಂದು ಸ್ವಲ್ಪ ಸ್ವೆಲ್ಲಿಂಗ್ ಇದೆ, ಪೇನ್ ಇದೆ, ಎಲ್ಲ ಇದೆ. ಓಕೆ. ಸೊ ಬ್ಲೀಡಿಂಗ್ ಜಾಸ್ತಿ ಆಯಿತು ಅಂತಂತಂದರೆ ಲೋ HB ಆಗುತ್ತೆ. ಆಯಿತಾ. ಸೊ ಈ ಬ್ಲೀಡಿಂಗು ಪಿರಿಯಡ್ಸಿಂದ ಹೇಗೆ ಬರುತ್ತೆ, ಪಿರಿಯಡ್ಸ್ ಕಂಟಿನ್ಯೂಸ್ ಹೆವಿ ಮೆನ್ಸ್ಟ್ರಲ್ ಪಿರಿಯಡ್ಸ್ ಆದವಾಗ ಹೇಗೆ ಲೋ HB ಆಗುತ್ತೆ ಅಂತಂತ ಹೇಳಿದೆ. ಇನ್ನೊಂದು ಆಕ್ಸಿಡೆಂಟೋ ಇನ್ನೇನೋ ಆಗಿನೋ ಅವಾಗೂ ಕೂಡ ಬ್ಲಡ್ ಲಾಸ್ ಆಗಿನೂ ಕೂಡ, ಬ್ಲೀಡಿಂಗ್ ಆಗಿನೂ ಕೂಡ ಅವಾಗೂ ಕೂಡ HB ಕಮ್ಮಿ ಆಗ್ಬೋದು. ಇನ್ನೊಂದು ಏನು ಅಂತಂತಂದರೆ ಯಾವುದಾದ್ರೂ ಆಪರೇಷನ್ ಇಲ್ಲ ಯಾವುದಾದ್ರೂ ಸರ್ಜರಿ ಮಾಡಬೇಕಾದ್ರೆ, ಇಲ್ಲ ಅಂತಂದರೆ ಡೆಲಿವರಿ ಮಾಡಬೇಕಾದ್ರೆ ಬ್ಲಡ್ ಲಾಸ್ ಜಾಸ್ತಿ ಆಗಿನೂ ಕೂಡ ಲೋ HB ಆಗಬಹುದು. ಆಯಿತಾ. ನೆಕ್ಸ್ಟು ಆಟೋ ಇಮ್ಯೂನ್ ಡಿಸೀಸಸ್ ಏನಾದರೂ, ಡಿಸಾರ್ಡರ್ಸ್ ಏನಾದರೂ ಇತ್ತು ಅಂತಂದ್ರೂ ಕೂಡ ರೆಡ್ ಬ್ಲಡ್ ಸೆಲ್ಸ್ ಕಮ್ಮಿ ಆಗುತ್ತೆ. ಸೊ ಯಾವಾಗ ರೆಡ್ ಬ್ಲಡ್ ಸೆಲ್ಸ್ ಕಮ್ಮಿ ಆಗುತ್ತೆ ಆವಾಗ HB ಕಮ್ಮಿ ಆಗುತ್ತೆ. ಆಯಿತಾ. ನೆಕ್ಸ್ಟು ಐರನ್ ಅಬ್ಸಾರ್ಪ್ಷನ್ನು ನಿಮ್ಮ ದೇಹದಲ್ಲಿ ಕಮ್ಮಿ ಆಗ್ತಾ ಇದೆ ಅಂದವಾಗ, ನೀವು ಚೆನ್ನಾಗೇ ತಿಂತಾ ಇದ್ದೀರಾ ಬಟ್ ಅಬ್ಸಾರ್ಪ್ಷನ್ ಮಾತ್ರ ಕಮ್ಮಿ ಇದೆ ಅಂತಂದವಾಗು, ಅಂದರೆ ಸರ್ಟನ್ ಫುಡ್ಸ್, ಕೆಲವೊಂದಿಷ್ಟು ಫುಡ್ಸ್ನ ನಾವು ತಗೊಳ್ಳೋದ್ರಿಂದ ಏನು ಮಾಡ್ತವೆ ಅಂತಂತಂದ್ರೆ ಐರನ್ ಅಬ್ಸಾರ್ಪ್ಷನ್ನ ಬ್ಲಾಕ್ ಮಾಡ್ತವೆ ಲಿಟ್ರಲ್ ಆಗಿ. ಸೊ ಆವಾಗ ಕೂಡ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಐರನ್ನು ಸಿಗೋದಿಲ್ಲ. ನೆಕ್ಸ್ಟು ಎಕ್ಸೆಸಿವ್ ಸ್ಟ್ರೆಸ್ಸು, ಆಲ್ಕೋಹಾಲು, ಸ್ಮೋಕು, ಕಾಫಿ, ಟೀ ಇವೆಲ್ಲ ಏನು ಮಾಡ್ತವೆ ಅಂತಂತಂದರೆ ಐರನ್ ಅಬ್ಸಾರ್ಪ್ಷನ್ನ ಕಟ್ ಡೌನ್ ಮಾಡ್ತವೆ. ಸೊ ಆವಾಗ ಲೋ HB ಆಗುತ್ತೆ. ಇದನ್ನು ಬಿಟ್ಟು 2 ಪ್ರೆಗ್ನೆನ್ಸೀಸ್ ವೆರಿ ನಿಯರ್ ಅಂತಂದರೆ, ಈಗ ನೀವು ಡೆಲಿವರಿ ಮಾಡಿದ್ದೀರಾ, ನೆಕ್ಸ್ಟ್ 9 ಮಂತ್ಸಿಗೆ ಇನ್ನೊಂದು ಡೆಲಿವರಿ ನಿಮ್ಗೆ ಆಯಿತು ಅಂತಂತಂದವಾಗ ವೆರಿ ಕ್ಲೋಸ್ ಅದು. ಆಯಿತಾ. ಸೊ ಆವಾಗ ಕೂಡ ನಿಮ್ಮ HB ಕಮ್ಮಿ ಇರುತ್ತೆ. ಅಥವಾ ಟ್ವಿನ್ಸು, ಟ್ರಿಪ್ಲೆಟ್ಸು ಇತ್ತು, ಮಗು ಹೊಟ್ಟೆನಲ್ಲಿ ಟ್ವಿನ್ಸ್ ಇದ್ದರು, 2 ಮಕ್ಕಳಿದ್ರು, ಇಲ್ಲ 3 ಜನ ಮಕ್ಕಳಿದ್ರು ಅಂತಂತಂದರೆ ಆವಾಗ ಕೂಡ HB ಕಮ್ಮಿ ಆಗುತ್ತೆ. ಯಾಕೆ ಅಂತಂತಂದರೆ ಅಲ್ಲಿರೋ 2 ಮಕ್ಕಳಿಗೆ, ಅಲ್ಲಿರೋ 3 ಮಕ್ಕಳಿಗೂ ಕೂಡ ನಿಮ್ಮಿಂದನೇ ತಾನೇ ರಕ್ತ ಹೋಗೋದು. ಆವಾಗ ಆಬ್ವಿಯಸ್ಲಿ ತಾಯಿ ದೇಹದಲ್ಲಿ HB ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾಕೆ ಕಮ್ಮಿ ಆಗ್ಬಹುದು ಅಂತಂತಂದರೆ, ಒಬ್ಬೊಬ್ಬರಿಗೆ ವಾಮಿಟಿಂಗು, ಒಬ್ಬೊಬ್ಬರಿಗೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ. ಆಯಿತಾ. ಸೊ ಹಂಗಿದ್ದವಾಗ ಎಷ್ಟೊಂದು ಜನಕ್ಕೆ ವಾಮಿಟಿಂಗು ಥ್ರೂಔಟ್ ಪ್ರೆಗ್ನೆನ್ಸಿ ಇರುತ್ತೆ, 9 ಮಂತ್ಸ್ವರೆಗೂ ಏನು ತಿಂದರೂ ವಾಂತಿ ಆಗ್ತಾ ಇರುತ್ತೆ. ಆಯಿತಾ. ಸೊ ಅಂಥವ್ರಿಗೆಲ್ಲ ಏನಾಗುತ್ತೆ ಅಂತಂತಂದರೆ ದಕ್ಕಲ್ಲ, ಏನು ತಿಂದರೂ ದಕ್ಕದಿಲ್ಲ. ಆಯಿತಾ. ಸೊ ಆವಾಗ ಆಬ್ವಿಯಸ್ಲಿ HB ಕಮ್ಮಿ ಆಗುತ್ತೆ. ಫುಡ್ ಒಳಗಡೆ ಏನು ಹೋಗ್ತಾ ಇಲ್ಲ ಅಂತಂದವಾಗ ನಿಮ್ಗೆ ಐರನ್ ಎಲ್ಲಿಂದ ಬರಬೇಕು ಅಲ್ವಾ. ಸೊ ಅಷ್ಟೇ. ಆಯಿತಾ. ಅಂಥವ್ರಿಗೂ ಕೂಡ HB ಕಮ್ಮಿ ಆಗುತ್ತೆ. ಸೊ ಲೋ HB ಇಂದ ಇನ್ಫರ್ಟಿಲಿಟಿ ಹೇಗೆ ಆಗುತ್ತೆ, ಹೇಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ, ಹೇಗೆ ಪ್ರೆಗ್ನೆಂಟ್ ಆಗೋದಕ್ಕೆ ನಾವು ಕಷ್ಟಪಡಬೇಕಾಗುತ್ತೆ, ಆ್ಯಂಡ್ ಪ್ರೆಗ್ನೆಂಟ್ ಆದಮೇಲೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಕಾಸಸ್ ಏನೆಲ್ಲ ಕಾರಣಗಳಿಂದ ನಮಗೆ ಲೋ HB ಆಗಬಹುದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ HBನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಈ ಟಾಪಿಕ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.